ಸ್ನೇಹಿತರೆ, ರಾಘವ, ರಾಜೀವಲೋಚನ, ಜಾನಕಿ ವಲ್ಲಭ, ಮರ್ಯಾದ ಪುರುಷೋತ್ತಮ, ದಶರಥ ನಂದನ ಎಂದೆಲ್ಲ ಕರೆಸಿಕೊಂಡ ಶ್ರೀರಾಮಚಂದ್ರರ ಅವತಾರ ಕೊನೆಯಾದದ್ದು ಹೇಗೆ? ಯಾವ ಘಟನೆಯ ನಂತರ ಶ್ರೀರಾಮಚಂದ್ರರು ಬ್ರಹ್ಮದೇವರ ಆಣತಿಯಂತೆ ಸರಯೂ ನದಿಯಲ್ಲಿ ದೇಹತ್ಯಾಗ ಮಾಡಿದರು? ರಾಮಾವತಾರದ ಕೊನೆಗೆ ಯಾವ ಪ್ರಸಂಗ ಕಾರಣವಾಯಿತು? ಈ ಎಲ್ಲ ಕೌತುಕದ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ತಿಳಿಯೋಣ. ಈ ಕತೆ ಪ್ರಾರಂಭಿಸುವ ಮೊದಲು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಂಟೆಂಟ್ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಎನ್ನುತ್ತಾ ಇವತ್ತಿನ ಕತೆಗೆ ಮುನ್ನುಡಿ ನುಡಿಯುತ್ತಿದ್ದೇವೆ. ಸ್ನೇಹಿತರೆ, ಶ್ರೀರಾಮ ರಾವಣನನ್ನು ವಧೆ ಮಾಡಿದ ನಂತರ ಅಯೋಧ್ಯೆಗೆ ಬಂದು ಅತ್ಯಂತ ಸುಭಿಕ್ಷವಾಗಿ ರಾಜ್ಯವನ್ನು ಆಳುತ್ತಿರುತ್ತಾರೆ. ಹೀಗೆ ರಾಜ್ಯವನ್ನು ಆಳುತ್ತಿರುವಾಗ ಅದೊಂದು ದಿನ ಅಯೋಧ್ಯೆ ನಗರದ ಪ್ರಜೆಯೊಬ್ಬ ತನ್ನ ಹೆಂಡತಿಯ ಕುರಿತಾಗಿ ಪರಪುರುಷರ ಜೊತೆ ಬಂದಿಯಾಗಿದ್ದ ಮಡದಿಯನ್ನು ಸ್ವೀಕರಿಸಲು ತಾನು ಶ್ರೀರಾಮನಲ್ಲ ಎಂಬ ನುಡಿಯನ್ನು ಹೇಳುತ್ತಾನೆ. ಈ ನುಡಿಯನ್ನು ಕೇಳಿ ತುಂಬು ಗರ್ಭಿಣಿಯಾದ ಸೀತಾಮಾತೆಯನ್ನು ಕಾಡಿಗೆ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಶ್ರೀರಾಮ ಸೂಚನೆ ನೀಡುತ್ತಾರೆ. ಅತ್ತ ಸೀತೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಯ ಪಡೆದು ಲವ ಕುಶ ಎಂಬ ಮುದ್ದಾದ ಮಕ್ಕಳಿಗೆ ಜನ್ಮ ನೀಡುತ್ತಾರೆ. ಮುಂದೆ ಲವಕುಶರನ್ನು ಶ್ರೀರಾಮನಿಗೆ ಒಪ್ಪಿಸಿದ ನಂತರ ಜಾನಕಿ ತನ್ನ ತಾಯಿಯಾದ ಭೂಮಾತೆಯ ಗರ್ಭವನ್ನು ಸೇರುತ್ತಾಳೆ. ಆನಂತರ ಶ್ರೀರಾಮ ತನ್ನ ರಾಜ್ಯವನ್ನು 11,000 ವರ್ಷಗಳವರೆಗೆ ಆಳುತ್ತಾರೆ. ಮತ್ತು ಒಂದು ದಿನ ಶ್ರೀರಾಮಚಂದ್ರರ ಆಸ್ಥಾನಕ್ಕೆ ತಪಸ್ವಿಯೊಬ್ಬರು ಬರುತ್ತಾರೆ ಮತ್ತು ರಾಮನೊಂದಿಗೆ ಪ್ರಮುಖ ವಿಚಾರವನ್ನು ಮಾತನಾಡಬೇಕೆಂದು ವಿನಂತಿಸುತ್ತಾರೆ. ಅದಕ್ಕೆ ಶ್ರೀರಾಮ ಸಮ್ಮತಿಯನ್ನು ಕೂಡ ನೀಡುತ್ತಾರೆ. ಈ ವಿಚಾರ ಪ್ರಸ್ತಾಪಿಸುವ ಮುನ್ನ ತಪಸ್ವಿಗಳು ತಾವು ಕಾಲ ಎಂದು ತಿಳಿಸುತ್ತಾರೆ ಮತ್ತು ಷರತ್ತೊಂದನ್ನು ಕೂಡ ಹಾಕುತ್ತಾರೆ. ಅದೆಂದರೆ ತಮ್ಮ ಮಾತಿನ ನಡುವೆ ಯಾರೇ ಬಂದರೂ ಅವರನ್ನು ಶ್ರೀರಾಮಚಂದ್ರರು ವಧೆ ಮಾಡಬೇಕೆಂದು ಹೇಳುತ್ತಾರೆ. ಇದಕ್ಕೆ ಒಪ್ಪಿದ ಶ್ರೀರಾಮ ಲಕ್ಷ್ಮಣನನ್ನು ಅರಮನೆಯ ಬಾಗಿಲ ಬಳಿ ನಿಂತು ಯಾರೂ ಒಳಕ್ಕೆ ಬರದಂತೆ ನೋಡಿಕೊಳ್ಳುವಂತೆ ತಿಳಿಸುತ್ತಾರೆ. ಆಗ ಆ ತಪಸ್ವಿಯು ತಾವು ಬ್ರಹ್ಮನ ಆಜ್ಞೆಯಂತೆ ಬಂದಿದ್ದು ಶ್ರೀರಾಮಚಂದ್ರರ ಇಚ್ಛೆಯಂತೆ ರಾಮ ತನ್ನ ರಾಜ್ಯವನ್ನು 11,000 ವರ್ಷಗಳ ಆಳ್ವಿಕೆ ಮಾಡಿದ್ದು ರಾಮಾವತಾರದ ಮಹತ್ಕಾರ್ಯ ಪೂರೈಸಿದೆ ಎಂದು ರಾಮನ ಅವತಾರವನ್ನು ಮುಗಿಸಬೇಕೆಂದು ವಿನಂತಿಸುತ್ತಾರೆ. ಏತನ್ಮಧ್ಯೆ ಅರಮನೆಯ ಬಾಗಿಲ ಬಳಿ ನಿಂತಿದ್ದ ಲಕ್ಷ್ಮಣನ ಹತ್ತಿರ ದೂರ್ವಾಸ ಮುನಿಗಳು ಬರುತ್ತಾರೆ ಮತ್ತು ತಾವು ಬಂದಿರುವ ವಿಷಯವನ್ನು ರಾಮನಿಗೆ ತಿಳಿಸಬೇಕೆಂದು ಹೇಳುತ್ತಾರೆ. ಆಗ ಲಕ್ಷ್ಮಣ ರಾಮನ ಏಕಾಂತ ಸಭೆಯ ವಿಚಾರವನ್ನು ಹೇಳುತ್ತಾರೆ. ಇದರಿಂದ ಕುಪಿತರಾದ ದೂರ್ವಾಸರು ವಿಷಯವನ್ನು ರಾಮನಿಗೆ ಅರುಹದಿದ್ದರೆ ರಾಮನ ಇಡೀ ವಂಶ ಮತ್ತು ವಾನರ ಸೇನೆಯನ್ನು ನಾಶವಾಗುವಂತೆ ಶಾಪ ನೀಡುವುದಾಗಿ ಹೇಳುತ್ತಾರೆ. ಇದರಿಂದ ಮನನೊಂದ ಲಕ್ಷ್ಮಣ ವಧೆಯಾದರೆ ತನ್ನ ವಧೆಯಾಗಲಿ, ರಘುಕುಲ ಮತ್ತು ವಾನರ ಸೇನೆಗೆ ಯಾವುದೇ ಘಾಸಿಯಾಗದಿರಲಿ ಎಂದು ರಾಮನಲ್ಲಿ ಈ ವಿಷಯವನ್ನು ಅರುಹುತ್ತಾರೆ. ಆಗ ಕಾಲನ ರೂಪದಲ್ಲಿದ್ದ ತಪಸ್ವಿಗಳು ಷರತ್ತಿನಂತೆ ರಾಮ ಲಕ್ಷ್ಮಣನ ವಧೆ ಮಾಡಬೇಕಾಗಿರುತ್ತದೆ. ಆದರೆ ತಮ್ಮನೆಂದರೆ ಇನ್ನಿಲ್ಲದ ಪ್ರೀತಿ ಹೊಂದಿದ್ದ ರಾಮ ವಸಿಷ್ಠರ ಮೊರೆ ಹೋಗುತ್ತಾರೆ. ಆಗ ವಸಿಷ್ಠರು ಲಕ್ಷ್ಮಣನನ್ನು ರಾಜತ್ಯಾಗ ಮಾಡುವಂತೆ ಸೂಚಿಸಲು ರಾಮನಿಗೆ ತಿಳಿಸುತ್ತಾರೆ. ವಸಿಷ್ಠರ ಮಾತಿನಂತೆ ರಾಮ ಲಕ್ಷ್ಮಣನನ್ನು ರಾಜತ್ಯಾಗ ಮಾಡುವಂತೆ ತಿಳಿಸುತ್ತಾರೆ. ಇದರಿಂದ ಮನನೊಂದ ಲಕ್ಷ್ಮಣ ಸರಯೂ ನದಿಯಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡುತ್ತಾರೆ ಮತ್ತು ತಮ್ಮ ಮೂಲ ರೂಪವಾದ ಆದಿಶೇಷನಲ್ಲಿ ಐಕ್ಯವಾಗುತ್ತಾರೆ. ಇದರಿಂದ ಮನನೊಂದ ಶ್ರೀರಾಮ ತನ್ನ ತಮ್ಮನನ್ನು ಒಂದು ಕ್ಷಣವೂ ಬಿಟ್ಟಿರಲಾರದೆ ದೈವ ನಿರ್ಣಯದಂತೆ, ಬ್ರಹ್ಮದೇವರ ಆಶಯದಂತೆ, ಆಣತಿಯಂತೆ ಭೂಮಿಯ ಮೇಲೆ ಜೀವ ತಳೆದ ಪ್ರತಿಯೊಬ್ಬರೂ ದೇಹತ್ಯಾಗ ಮಾಡಲೇಬೇಕೆಂಬ ನಿರ್ಣಯದಂತೆ ರಾಮಾವತಾರದ ಎಲ್ಲ ಮಹತ್ಕಾರ್ಯವನ್ನು ಪೂರ್ಣಗೊಳಿಸಿದ ಶ್ರೀರಾಮ ಸರಯೂ ನದಿಯಲ್ಲಿ ಮುಳುಗಿ ಕೆಲಕಾಲ ಅದೃಶ್ಯರಾಗುತ್ತಾರೆ. ನಂತರ ನೆರೆದಿರುವ ಎಲ್ಲ ಪ್ರಜೆಗಳಿಗೆ ಭಗವಾನ್ ವಿಷ್ಣುವಿನ ರೂಪವಾಗಿ ಗೋಚರವಾಗುತ್ತಾರೆ. ಹೀಗೆ ನಮ್ಮೊಂದಿಗೆ ಇಂದಿಗೂ ಅವಿಚ್ಛಿನ್ನ ಮೂರ್ತಿಯಾಗಿ ಕಂಗೊಳಿಸುವ ಭಕ್ತರ ಪಾಲಿನ ಕಲ್ಪವೃಕ್ಷ ಎನಿಸಿರುವ ಶ್ರೀರಾಮ ರಾಜೀವಲೋಚನ ತಮ್ಮ ಅವತಾರವನ್ನು ಪೂರ್ಣಗೊಳಿಸಿ ಭಗವಾನ್ ವಿಷ್ಣುವಿನಲ್ಲಿ ಲೀನವಾಗುತ್ತಾರೆ. ಸ್ನೇಹಿತರೆ, ಇದಿಷ್ಟು ರಾಮಾವತಾರದ ಮಹೋನ್ನತ ಕಥೆ.
ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನೊಂದಿಗೆ ಎದುರಾಗ್ತೀವಿ. ಅಲ್ಲಿವರೆಗೆ ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಂಟೆಂಟ್ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಎನ್ನುತ್ತಾ ಇವತ್ತಿನ ಕೌತುಕದ ಕಥೆಗೆ ಪೂರ್ಣ ವಿರಾಮ ಹಾಕ್ತಿದ್ದೇವೆ. ಜೈ ಹಿಂದ್.